ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರ್ತೇಶ್ ಮುಡಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಹೊಸದಾಗಿ ನೋಟಿಫಿಕೇಶನ್ ಆಗಿರ್ತಕ್ಕಂಥ RRB ರೈಲ್ವೆ NTPC ಯಾವ್ದ್ರಿ NTPC ಒಳಗ ಗ್ರೂಪ್ ಡಿ ಗೆ ಹೊಸದಾಗಿ ಒಂದು ನೋಟಿಫಿಕೇಶನ್ ಆಗೋದದ. ಈ ಒಂದು ನೋಟಿಫಿಕೇಶನ್ ನಲ್ಲಿ ಎಷ್ಟು ಪೋಸ್ಟ್ ತಗೋತಾರ, ಅಪ್ಲಿಕೇಶನ್ ಯಾವಾಗಿಂದ ಹಾಕಬೇಕು, ಸಿಲೆಬಸ್ ಯಾವ ರೀತಿ ಇರ್ತದ, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇದೆ, ಈ ಒಂದು ಜಾಬ್ಗೆ ನಾವು ಯಾವ ರೀತಿಯಾಗಿರ್ತಕ್ಕಂಥ ಪ್ರಿಪರೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀವಿ. ಸೊ ಗ್ರೂಪ್ ಯಾವ್ದ್ರಿ RRB NTPC ಅಂತಕ್ಕಂಥ ಗ್ರೂಪ್ಗೆ ಈ ಸದ್ಯ ಆಫೀಸಿಯಲ್ ನೋಟಿಫಿಕೇಶನ್ ಆಗೋದದ. ಸೊ ನೇಮಕಾತಿ ಯಾವಾಗ ಪೂರ್ಣಗೊಳ್ತದ, ನೀವು ಯಾವ ಒಂದು ಜೋನಿಗೆ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದೀವಿ. ಸೊ ಇದ್ರೊಳಗ ಪೋಸ್ಟ್ ನೇಮ್ ಯಾವ ಅದಾವಪ್ಪ, ಯಾವ ಪೋಸ್ಟ್ ಅದಾವ ಅಂದ್ರೆ ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂತಕ್ಕಂಥ ಪೋಸ್ಟ್ ಅದ. ಸೊ ಏಜ್ ಎಷ್ಟಿರ್ಬೇಕು, ಮಿನಿಮಮ್ 18 ವಯಸ್ಸಾಗಿರ್ಬೇಕ್ರಿ, ಮ್ಯಾಕ್ಸಿಮಮ್ 30 ವರ್ಷ. ನೀವೇನಾದ್ರೂ SC ST ಅಭ್ಯರ್ಥಿಗಳಿದ್ರೆ ನಿಮ್ಗೆ 5 ವರ್ಷ ಸಡಿಲಿಕೆ ಇರ್ತದೆ. ಸೊ ನನಗೆ ಇವಾಗ 30 ವರ್ಷ ಆಗಿದೆ, ನಂದೇನಾದ್ರೂ SC ಕ್ಯಾಂಡಿಡೇಟ್ ಇದ್ರೆ ನಾನು 35 ವರ್ಷ ಆದ್ರೂ ಅಪ್ಲಿಕೇಶನ್ ಹಾಕ್ಬೋದು. ಸೊ ನನಗೆ ಇವಾಗ 30 ವರ್ಷ ಆಗಿದೆ, ನನ್ನ ಹತ್ರ OBC ಸರ್ಟಿಫಿಕೇಟ್ ಇತ್ತಂದ್ರೆ ನನಗೆ 33 ವರ್ಷ ಅಪ್ಲಿಕೇಶನ್ ಆಗಿದ್ರು ಕೂಡ ನಾನು ಅಪ್ಲಿಕೇಶನ್ ಹಾಕ್ಬೋದು. ಸೊ ಇಲ್ಲಿ 5 years ರಿಲ್ಯಾಕ್ಸೇಷನ್ ಅಂದ್ರೆ ಏನು ನೋಡ್ರಿ, ಇನ್ನೊಂದ್ಸಲ ಹೇಳ್ತೀನಿ. ನನಗೆ ಇವಾಗ 33 ಏಜ್ ಆಗಿದೆ, ಆದ್ರೆ ಎಲ್ಲರದು 30 ಲಾಸ್ಟ್ ಅದ. ಸೊ ನಾನು ಇವಾಗ ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತಂದ್ರೆ ನನ್ನ ಹತ್ರ OBC ಸರ್ಟಿಫಿಕೇಟ್ ಇರಬೇಕು. ಸೊ ಇವಾಗ ನನಗೆ 35 ವರ್ಷ ಆಗಿದೆ, ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತು ಲಾಸ್ಟ್ ವರ್ಷ ಎಷ್ಟು 30 ಅದ, ಏಜು 30 ಅದ. ನನ್ನ ಹತ್ರ SC ST ಸರ್ಟಿಫಿಕೇಟ್ ಇತ್ತಂದ್ರೆ, ನಮ್ದು SC ST ಕಾಸ್ಟ್ ಆಗಿತ್ತಂದ್ರೆ ನಾವು 35 ವರ್ಷ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ನೆಕ್ಸ್ಟ್ ಯಾವ್ದ್ರಿ ಅಕೌಂಟ್ ಕಮ್ ಕ್ಲರ್ಕ್ ಅದ. ಸೊ ಇವೆಲ್ಲ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕ್ರಿ, 12th ಪಾಸ್ ಆಗಿರ್ಬೇಕು, ಸೆಕೆಂಡ್ ಇಯರ್ ಪಾಸ್ ಆಗಿರ್ಬೇಕು. ಓಕೆ, ಇದು ಅಪ್ಲಿಕೇಶನ್ ಒಳಗ ಕರೆದಿರ್ತಕ್ಕಂಥ ಪೋಸ್ಟ್ಗಳು ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಆಗಿರ್ಬೋದು, ಅಕೌಂಟೆಂಟ್ ಕಮ್ ಕ್ಲರ್ಕ್ ಆಗಿರ್ಬೋದು. ಸೊ ಇವೆಲ್ಲ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ 12th ಪಾಸ್ ಆಗಿರ್ಬೇಕು. ಸೊ ಸೆಲೆಕ್ಷನ್ ಪ್ರೊಸೆಸ್ ಏನಿರ್ತದ, ಸೊ ಈ ಒಂದು ಎಕ್ಸಾಮ್ ಒಳಗ NTPC ಎಕ್ಸಾಮ್ ಬರ್ದು ನೀವು ಪಾಸ್ ಆಗ್ಬೇಕಾಗಿತ್ತಂದ್ರೆ ಇದ್ರೊಳಗೆ 2 ಎಕ್ಸಾಮ್ ಬರ್ತಾವ. ಒಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, CBT ಅಂದ್ರೆ ಏನ್ರಿ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಫಸ್ಟ್ CBT 1 ಇರ್ತದ, CBT 2 ಇರ್ತದ. ಸೊ CBT 1 ಒಳಗ ಫಸ್ಟ್ ಏನಿರ್ತದ, ಟೈಪಿಂಗ್ ಇರ್ತದ, ನೆಕ್ಸ್ಟ್ ಡ್ರೈವಿಂಗ್ ಇರ್ತದ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದ, ಮೆಡಿಕಲ್ ಇರ್ತದ. ಸೆಲೆಕ್ಷನ್ ಪ್ರೊಸೆಸ್ ಒಳಗ CBT 1, CBT 2, ನೆಕ್ಸ್ಟ್ ಟೈಪಿಂಗ್ ಟೆಸ್ಟ್, ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್, ನೆಕ್ಸ್ಟ್ ಮೆಡಿಕಲ್ ಇರ್ತದ. ಸೊ ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್ ಆದ ನಂತರ ನಿಮ್ದು CBT 1 ಒಳಗ ಸಿಲೆಬಸ್ ಏನಿರ್ತದ, ಸೊ ನೀವು ಯಾವ ಸಿಲೆಬಸ್ ಅನ್ನ ಪ್ರಿಪರೇಷನ್ ಮಾಡ್ಬೇಕಂದ್ರೆ, ಸೊ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಎಷ್ಟಿರ್ತಾವ್ರಿ, 100 ಕ್ವಶನ್ ಇರ್ತಾವ. ಎಷ್ಟಿರ್ತಾವ, 100 ಕ್ವಶನ್ ಇರ್ತಾವ. ಸೊ ಟೈಮಿಂಗ್ ಎಷ್ಟಿರ್ತದ್ರಿ, 90 ನಿಮಿಷ ಇರ್ತದ. ಎಷ್ಟಿರ್ತದ, 90 ನಿಮಿಷ. ನೆಗೆಟಿವ್ ಎಷ್ಟ್ರಿ, 1/3. 1/3 ಅಂದ್ರೆ ಏನ್ರಿ, ಸೊ ನಿಮ್ದು 1ನೇ ಕ್ವಶನ್ ಕರೆಕ್ಟ್ ಆಗಿದೆ 1 ಮಾರ್ಕ್ಸ್ ಬರ್ತದ. ಸೊ 2ನೇ ಕ್ವಶನ್ ಕರೆಕ್ಟ್ ಆಗಿದೆ, ಸೊ ಇಲ್ಲೂ ಕೂಡ ನಿಮಗೆ ಮಾರ್ಕ್ಸ್ ಬರ್ತದ. 3ನೇ ಕ್ವಶನ್ ಕರೆಕ್ಟ್ ಆಗಿದೆ, ಇಲ್ಲೂ ಮಾರ್ಕ್ಸ್ ಬರ್ತದ. 4ನೇ ಕ್ವಶನ್ ತಪ್ಪಾಯ್ತಂದ್ರೆ ಸೊ ನಿಮ್ದು ಎಷ್ಟು ಮಾರ್ಕ್ಸ್ ಹೋಗ್ತದ್ರಿ, 1/3 ಮಾರ್ಕ್ಸ್ ಹೋಗ್ತದ. ಸೊ ಅದೇ ರೀತಿಯಾಗಿ ಇದು ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಎಷ್ಟಿರ್ತಾವ್ರಿ, 100 ಕ್ವಶನ್ ಇರ್ತಾವ. ಈ 100 ಕ್ವಶನ್ ಎಲ್ಲೂ ಕೇಳ್ತಾವಪ್ಪ ಅಂದ್ರೆ, ಸೊ ಇದ್ರೊಳಗ ರೀಸನಿಂಗ್ ಎಷ್ಟಿರ್ತಾವ್ರಿ, 30 ಕ್ವಶನ್, ಮ್ಯಾಥ್ಸ್ ಎಷ್ಟ್ರಿ, 30 ಕ್ವಶನ್. ಸೊ ನೀವು NTPC ಪಾಸ್ ಆಗ್ಬೇಕಾಗಿತ್ತಂದ್ರೆ ಯಾವ ಒಂದು ಸಬ್ಜೆಕ್ಟ್ ನ ನೀವು ಜಾಸ್ತಿ ಫೋಕಸ್ ಮಾಡ್ಬೇಕಂದ್ರೆ ರೀಸನಿಂಗು ಮತ್ತು ಮ್ಯಾಥ್ಸ್. ಎಷ್ಟ್ರಿ, ರೀಸನಿಂಗು, ಮ್ಯಾಥ್ಸ್. ಇನ್ 40 ಕ್ವಶನ್ ಜನರಲ್ ಅವೇರ್ನೆಸ್. ಏನ್ರಿ, ಜನರಲ್ ಅವೇರ್ನೆಸ್. ಈ ಜನರಲ್ ಅವೇರ್ನೆಸ್ ಹಿಸ್ಟ್ರಿ ಬರ್ತದ, ನೆಕ್ಸ್ಟ್ ಜನರಲ್ ಸೈನ್ಸ್ ಬರ್ತದ, ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಬರ್ತದ, ನೆಕ್ಸ್ಟ್ ಜಿಯೋಗ್ರಫಿ ಬರ್ತದ. ಸೊ ಇವೆಲ್ಲ ಸಬ್ಜೆಕ್ಟ್ ಕೊಡಿ, ಇಷ್ಟ ಅಲ್ರಿ, GK ಅಂದ್ರೆ ಎಲ್ಲ ಸಬ್ಜೆಕ್ಟ್ ಕೊಡಿ. ಎಷ್ಟಿರ್ತದೆ, 40 ಕ್ವಶನ್ ಇರ್ತದ. ನೆಕ್ಸ್ಟ್ CBT 2 ರೀ, ಏನು CBT 2ಗೆ ಏನ್ ಸಿಲೆಬಸ್ ಇರ್ತದಪ್ಪ ಅಂದ್ರೆ ಇಲ್ಲೂ ಕೂಡ ಟೈಮಿಂಗ್ ಸೇಮ್ ಇರ್ತದೆ. ಇಲ್ಲಿ ಏನಿರ್ತದ್ರಿ, 120 ಕ್ವಶನ್. ಎಷ್ಟು ಮಾರ್ಕ್ಸ್ ರೀ, 120 ಮಾರ್ಕ್ಸ್. ನೆಗೆಟಿವ್ ಕೂಡ ಇಲ್ಲಿ ಎಷ್ಟು, 1/3 ಇರ್ತದ. ಟೈಮಿಂಗ್ ಎಷ್ಟು ರೀ, 90 ನಿಮಿಷ. ಎಷ್ಟ, 90 ನಿಮಿಷ. ಇಲ್ಲಿಯೂ ಕೂಡ ರೀಸನಿಂಗ್ 35 ಕ್ವಶನ್, ಮ್ಯಾಥ್ಸ್ 35 ಕ್ವಶನ್, ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ಅಲ್ಲ, ಜನರಲ್ ಅವೇರ್ನೆಸ್ ಅಂದ್ರೆ GK ಎಷ್ಟು ಇರ್ತಾವ್ರಿ, 50 ಕ್ವಶನ್ ಇರ್ತವ. ಸೊ CBT 1, CBT 2 ಆಯ್ತು. ನೆಕ್ಸ್ಟ್ ಇದಾದ ನಂತರ ಇರ್ತದೆ ಡಾಕ್ಯುಮೆಂಟ್ ವೆರಿಫಿಕೇಶನ್, ಮೆಡಿಕಲ್, ಲಾಸ್ಟ್ ಸೆಲೆಕ್ಷನ್ ಇರ್ತದೆ. ಸೊ ಅದೇ ರೀತಿಯಾಗಿ ಅಪ್ಲಿಕೇಶನ್ ಡೇಟ್ ಯಾವಾಗ ಕರಿಬೋದು, ಜೂನ್ ಒಳಗೆ ಕರೀತಾರೆ. ಯಾವಾಗ ಕರೀತಾರೆ, ಜೂನ್ ಒಳಗೆ ಕರಿತಿರ್ತಾರೆ. ನೆಕ್ಸ್ಟ್ ಅದೇ ರೀತಿಯಾಗಿ ಎಷ್ಟು ನಂಬರ್ ಆಫ್ ಪೋಸ್ಟ್ ಇರ್ತಾವಂದ್ರೆ 5,000ದಿಂದ 10,000 ತನಕ ಪೋಸ್ಟ್ ಕರೆಯುವಂತ ಸಾಧ್ಯತೆ ಇದೆ. ಎಷ್ಟ್ರಿ, 5,000ದಿಂದ 10,000 ತನಕ ಪೋಸ್ಟ್ ಕರೆಯುವಂತ ಸಾಧ್ಯತೆ ಇದೆ. ಸೊ ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ
ನಮ್ಮ ಸಂಸ್ಥೆಯಲ್ಲಿ SSC GD ಫಿಸಿಕಲ್ ಬ್ಯಾಚನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅದೇ ರೀತಿಯಾಗಿ ಅಪ್ಲಿಕೇಶನ್ ಹಾಕಬೇಕಾಗಿತ್ತು ಜನರಲ್ದವ್ರಿಗೆ ಎಷ್ಟಿದೆ 500 ರೂಪಾಯಿ ಫೀಸ್ ಅದ. ನೀವೇನಾದರೂ SC ST ಅಭ್ಯರ್ಥಿಗಳಾಗಿದ್ರೆ ಅಂದ್ರೆ ನಿಮಗೆ ಕೇವಲ ಎಷ್ಟಿರ್ತದೆ ರೀ 250 ರೂಪಾಯಿ ಫೀಸ್ ಇರ್ತದೆ. ಅದೇ ರೀತಿಯಾಗಿ ಈ ಒಂದು ವಿಡಿಯೋದಿಂದ ನಿಮ್ಗೆ ಇನ್ಫಾರ್ಮೇಷನ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿತ್ತಂದ್ರೆ ನಿಮ್ಮ ಸ್ನೇಹಿತರು ಯಾರಾದರೂ ಸೆಕೆಂಡ್ PUC ಕಂಪ್ಲೀಟ್ ಮಾಡಿ ಯಾವುದಾದ್ರೂ ಒಂದು ಜಾಬ್ಗೆ ಟ್ರೈ ಮಾಡತ್ತೀರಂದ್ರೆ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು. ಜೈ ಹಿಂದ್.